ಗೃಹಲಕ್ಷ್ಮಿ ಹಣ ಕೊಡೋಕೆ ಆಗಲ್ಲ, 3 ತಿಂಗಳಿಗೊಮ್ಮೆ ಅಷ್ಟೇ ಕೊಡ್ತೇವೆ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿಕೆ. ರಾಜ್ಯದ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸಹಾಯಕ್ಕಾಗಿ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ಒಂದು ಪ್ರಮುಖ ಘೋಷಣೆಯಾಗಿದೆ. ಇದು ರಾಜ್ಯದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದ್ದು, ಅನೇಕ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನ ನೀಡಿ ಸಾಮಾಜಿಕವಾಗಿ ಮುನ್ನಡೆ ಸಾಧಿಸಲು ಸಹಾಯ ಮಾಡಿದೆ. ಆದರೆ ಇತ್ತೀಚೆಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಈ ಯೋಜನೆಯ ಹಣವನ್ನ ಪ್ರತಿ ತಿಂಗಳ ಬದಲು 3 ತಿಂಗಳಿಗೊಮ್ಮೆ ವಿತರಣೆ ಮಾಡಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಸಾಧ್ಯವಿಲ್ಲ? ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಚ್.ಎಂ. ರೇವಣ್ಣ ಅವರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನ ನೀಡುವಲ್ಲಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸವಾಲುಗಳಿವೆ ಅಂತ ವಿವರಣೆಯನ್ನ ನೀಡಿದ್ದಾರೆ. ಇದರ ಪರಿಣಾಮವಾಗಿ ಸರ್ಕಾರವು ತ್ರೈಮಾಸಿಕ ಅಂದ್ರೆ 3 ತಿಂಗಳಿಗೊಮ್ಮೆ ಆಧಾರದ ಮೇಲೆ ಹಣವನ್ನ ಬಳಕೆದಾರರ ಖಾತೆಗೆ ಠೇವಣಿ ಮಾಡೋದಕ್ಕೆ ನಿರ್ಧರಿಸಿದೆ. ಅವರು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಹಣವನ್ನ ನಿಲ್ಲಿಸಿಲ್ಲ, ಆದರೆ ಮಾಸಿಕ ವಿತರಣೆಗೆ ಕೆಲವು ತೊಡಕುಗಳಿವೆ. ಜಿಎಸ್ಟಿ ಸಮಸ್ಯೆ ಮತ್ತು ಪರಿಹಾರ. ಇದಕ್ಕೆ ಸಂಬಂಧಿಸಿದಂತೆ ಜಿಎಸ್ಟಿ ಸಮಸ್ಯೆಯ ಕಾರಣದಿಂದಾಗಿ ಸುಮಾರು 1.20 ಲಕ್ಷ ಜನರು ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನ ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ರೇವಣ್ಣನವರು ಹೇಳಿದ್ದಾರೆ. ಆದರೆ ಇತ್ತೀಚೆಗೆ 58,000 ಜನರ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಮತ್ತು ಉಳಿದವರಿಗೂ ಶೀಘ್ರವಾಗಿ ನೆರವು ನೀಡಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ. ಯೋಜನೆಯ ಫಲಾನುಭವಿಗಳ ಪ್ರತಿಕ್ರಿಯೆ. ಈ ನಿರ್ಣಯದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಅರ್ಹರಾದ ಅನೇಕ ಮಹಿಳೆಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅನೇಕರು ಪ್ರತಿ ತಿಂಗಳು ನಿಗದಿತ ಹಣವನ್ನ ಅಪೇಕ್ಷಿಸುತ್ತಿದ್ದಾರೆ, ಯಾಕಂದ್ರೆ ಇದು ಅವರ ದೈನಂದಿನ ಖರ್ಚುಗಳಿಗೆ ಸಹಾಯ ಮಾಡುತ್ತದೆ. ಆದರೆ ಸರ್ಕಾರವು ತ್ರೈಮಾಸಿಕ ಪಾವತಿಯನ್ನ ಹೆಚ್ಚು ಸುಗಮವಾದ ವಿತರಣೆಗಾಗಿ ಆಯ್ಕೆ ಮಾಡಿದೆ ಅಂತ ತಿಳಿಸಿದೆ. ಮುಂದಿನ ಹಂತಗಳು. ಸರ್ಕಾರವು ಯೋಜನೆಯ ಸವಾಲುಗಳನ್ನ ನಿವಾರಿಸೋದಕ್ಕೆ ಮತ್ತು ಹೆಚ್ಚು ಜನರನ್ನ ಒಳಗೊಳ್ಳಲು ಕಾರ್ಯನಿರತವಾಗಿದೆ. ಹಣದ ವಿತರಣೆಯನ್ನ ಸುಗಮಗೊಳಿಸೋದಕ್ಕೆ ತಾಂತ್ರಿಕ ಸುಧಾರಣೆಗಳನ್ನ ಮಾಡಲಾಗ್ತದೆ. ಜೊತೆಗೆ ಜಿಎಸ್ಟಿ ಸಮಸ್ಯೆ, ಬ್ಯಾಂಕ್ ಖಾತೆ ವಿವರಗಳ ತಪ್ಪುಗಳು ಮತ್ತು ಅರ್ಹತಾ ಪರಿಶೀಲನೆಗಳಂತಹ ಅಡಚಣೆಗಳನ್ನ ನಿವಾರಿಸೋದಕ್ಕೂ ಪ್ರಯತ್ನಗಳನ್ನ ನಡೆಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ನೀಡಿದ ಒಂದು ಮಹತ್ವದ ಬೆಂಬಲವಾಗಿದೆ. ಆದರೂ ಪ್ರತಿ ತಿಂಗಳ ಬದಲು 3 ತಿಂಗಳಿಗೊಮ್ಮೆ ಹಣ ನೀಡುವ ಹೊಸ ವ್ಯವಸ್ಥೆಯು ಫಲಾನುಭವಿಗಳಿಗೆ ಹೇಗೆ ಪರಿಣಾಮವನ್ನ ಬೀರುತ್ತದೆ ಎಂಬುದನ್ನ ಗಮನಿಸಬೇಕಾಗತ್ತೆ. ಸರ್ಕಾರವು ಈ ನಿರ್ಣಯವನ್ನ ಯೋಜನೆಯ ದಕ್ಷತೆ ಮತ್ತು ವ್ಯಾಪಕತೆಗಾಗಿ ತೆಗೆದುಕೊಂಡಿದೆ ಅಂತ ಹೇಳಿದರೂ ಫಲಾನುಭವಿಗಳ ಅನುಕೂಲಕ್ಕಾಗಿ ಮತ್ತಷ್ಟು ಸುಧಾರಣೆಗಳ ಅಗತ್ಯವಿದೆ. ಇದರ ಬಗ್ಗೆ ಮುಖ್ಯ ಮಾಹಿತಿ ತಿಳಿಸೋದಾದ್ರೆ, ಗೃಹಲಕ್ಷ್ಮಿ ಹಣವನ್ನ ಈಗ 3 ತಿಂಗಳಿಗೊಮ್ಮೆ ನೀಡಲಾಗುವುದು. ಜಿಎಸ್ಟಿ ಸಮಸ್ಯೆ ಮತ್ತು ತಾಂತ್ರಿಕ ತೊಡಕುಗಳ ಕಾರಣವಾಗಿ ಮಾಸಿಕ ಪಾವತಿ ಸಾಧ್ಯವಿಲ್ಲ. 58,000 ಜನರ ಸಮಸ್ಯೆ ಪರಿಹಾರವಾಗಿದೆ. ಉಳಿದವರಿಗೆ ಶೀಘ್ರ ಪರಿಹಾರದ ಭರವಸೆ. ಯೋಜನೆಯ ದೀರ್ಘಕಾಲಿಕ ಸುಧಾರಣೆಗಾಗಿ ಸರ್ಕಾರ ಕಾರ್ಯನಿರತವಾಗಿದೆ. ಈ ಬದಲಾವಣೆಯು ರಾಜ್ಯದ ಮಹಿಳೆಯರಿಗೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.